ಟೆಕ್ನಿಕ್ಸ್ ಇನ್ ಬಯಾಲಜಿ. ನಾವು ಬಯಾಲಜಿಯಲ್ಲಿ ಬೇರೆ ಬೇರೆ ಅದರದ್ದೇ ಆದ ಒಂದು ಟೆಕ್ನಿಕ್ಸ್ನ ಅಥವಾ ಅದೇ ಮೆಥಡಾಲಜಿನ ಯೂಸ್ ಮಾಡ್ತೀವಿ. ಈ ಟೆಕ್ನಿಕ್ಸಲ್ಲಿ ಪ್ರಪ್ರಥಮವಾಗಿ ಯಾತಕ್ಕೋಸ್ಕರ ಯೂಸ್ ಮಾಡ್ತೀವಿ, ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದ ಟೆಕ್ನಿಕ್ಸ್ ಇನ್ ಬಯಾಲಜಿ. ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಟೆಕ್ನಿಕ್ಸ್ ಇನ್ ಬಯಾಲಜಿ ಟು ಸ್ಟಡಿ ಬೆಟರ್ ಆ್ಯಂಡ್ ಇನ್ ಡೀಟೇಲ್ ಅಬೌಟ್ ದ ಸಬ್ಜೆಕ್ಟ್ ಕಾಲ್ಡ್ ಆಸ್ ದಿ ಬಯಾಲಜಿ. ಈಗ ನಾವು ಫಸ್ಟು ಸ್ಟಾರ್ಟ್ ವಿತ್ ದಿ ಮೈಕ್ರೋಸ್ಕೋಪಿ. ಸೊ ಮೈಕ್ರೋಸ್ಕೋಪ್ಸ್ it forms a inevitable part in the student laboratory procedures. Microscopy is called is the optical instrument consisting of lens or a combination of two or more lenses for obtaining magnified images of the object. Microscopes, the usage and the study of the microscopes is called as the microscopy. ಈಗ ಮೈಕ್ರೋಸ್ಕೋಪ್ಸ್ ನಾವು ಮಾಮೂಲಿಯಾಗಿ ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಮೈಕ್ರೋಸ್ಕೋಪ್ಸ್ ದ ಯೂಸೇಜ್ ಆಫ್ ದಿ ಮೈಕ್ರೋಸ್ಕೋಪ್ಸ್ ಇಟ್ಸ್ ಇನ್ಎವಿಟಬಲ್ ಆರ್ ಇಟ್ ಈಸ್ ದಿ ಯೂಸೇಜ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಟು ಸ್ಟಡಿ ದಿ ಬಯಾಲಜಿ. ಸೊ ಇದರಲ್ಲಿ ಮ್ಯಾಗ್ನಿಫಿಕೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ ಮೈಕ್ರೋಸ್ಕೋಪಲ್ಲಿ. ಸೊ ಮ್ಯಾಗ್ನಿಫಿಕೇಷನ್ ಇಸ್ ಎನ್ಲಾರ್ಜ್ಮೆಂಟ್ ಆಬ್ಜೆಕ್ಟ್. It is a product of both the ocular and the objective lenses. ಮ್ಯಾಗ್ನಿಫಿಕೇಷನ್ ಅನ್ನೋದು ಬೇಕಾಗ್ತದೆ ನಮ್ಮ ಮೈಕ್ರೋಸ್ಕೋಪಿಯಲ್ಲಿ. ಮ್ಯಾಗ್ನಿಫಿಕೇಷನ್ ಅಂದರೆ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದಿ ಆಕ್ಯುಲರ್ ಲೆನ್ಸ್. ಆಕ್ಯುಲರ್ ಲೆನ್ಸ್ ಅಂದರೆ ಆಪ್ಟಿಕ್ ಲೆನ್ಸ್ ಆ್ಯಂಡ್ ದಿ ಆಬ್ಜೆಕ್ಟಿವ್ ಲೆನ್ಸ್. ಆಪ್ಟಿಕ್ ಲೆನ್ಸ್ ಫಾರ್ ಎಕ್ಸಾಂಪಲ್, ಈಗ ಆಪ್ಟಿಕ್ ಲೆನ್ಸು 10x ಇದ್ದರೆ ಅಂದರೆ ಎಕ್ಸ್ ಅಂದರೆ ಇಟ್ ಡಿನೋಟ್ಸ್ ದಿ ಮ್ಯಾಗ್ನಿಫಿಕೇಷನ್ ಪವರ್, ಮತ್ತು ಆಬ್ಜೆಕ್ಟಿವ್ 10x ಇದ್ದರೆ ಅದು ಇಟ್ ಆಲ್ಸೋ ಡಿನೋಟ್ಸ್ ದಿ ಮ್ಯಾಗ್ನಿಫಿಕೇಷನ್ ಪವರ್. ಆಪ್ಟಿಕ್ along with the ocular, it is a both combined ಅಂದರೆ 10x into 10x it gives a 100x ಮ್ಯಾಗ್ನಿಫಿಕೇಷನ್ನು ಮೈಕ್ರೋಸ್ಕೋಪು ಕೊಡುತ್ತೆ. ನೆಕ್ಸ್ಟ್ ರಿಸಾಲ್ವಿಂಗ್ ಪವರ್. ದಿ ಪ್ರಾಪರ್ಟಿ ಆಫ್ ದಿ ಮೈಕ್ರೋಸ್ಕೋಪ್ ಟು ಈಸ್ ದಿ ಪ್ರಾಪರ್ಟಿ ಆಫ್ ಮೈಕ್ರೋಸ್ಕೋಪ್ ಟು ಕ್ಲಿಯರ್ಲಿ ಡಿಸ್ಟಿಂಗ್ವಿಶ್ ದಿ ಆಬ್ಜೆಕ್ಟ್ ಸಪ್ರೇಟೆಡ್ ಬೈ ದಿ ಸ್ಮಾಲ್ ಎಂಟಿಟೀಸ್. ಅಂದರೆ ರಿಸಾಲ್ವಿಂಗ್ ಪವರ್ ಅಂದರೆ ಈಗ ನಾವು ಎರಡು ಆಬ್ಜೆಕ್ಟ್ಸ್ನ ನಾವು ಇಟ್ಟರೆ ಆ ಎರಡು ಆಬ್ಜೆಕ್ಟ್ನ ನಾವು ಕ್ಲಿಯರ್ ಕಟ್ಟಾಗಿ ಕಾಣಿಸೋದಕ್ಕೆ ಆಗುತ್ತೆ. ಈಗ ನಾವು ಮಾಮೂಲಿಯಾಗಿ ಮೈಕ್ರೋಸ್ಕೋಪಲ್ಲಿ ಯೂಸ್ ಮಾಡಿದಾಗ ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಾರೆ, ನಮಗೆ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ನಾವು ಆಬ್ಜೆಕ್ಟ್ಸ್ನ ನೋಡ್ತೀವಿ. ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಆರ್ ಅಬ್ಸರ್ವ್ ಇನ್ ದಿ ವಾಟಿಕಲ್ ಎಸ್ ದಿ ಕಾಂಪೌಂಡ್ ಮೈಕ್ರೋಸ್ಕೋಪ್. ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಈಗ ನಾವು ಜನರಲಿ ವಿ ಯೂಸ್ ದಿ ಸ್ಟೈನಿಂಗ್ ಟೆಕ್ನಿಕ್ಸ್. ಸ್ಟೈನಿಂಗ್ ಯೂಸ್ ಮಾಡಬೇಕು. ಸ್ಟೈನಿಂಗ್ ಯೂಸ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಲೈಟ್ ಮೈಕ್ರೋಸ್ಕೋಪಿಯಲ್ಲಿ we cannot observe the objects. So objects are transparent. So transparent ಇರೋದನ್ನು ನಾವು ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, we are using the stains. So resolution power ಅಂದರೆ we are going to use the stains. Different stains are used. Maybe the natural stains or the artificial stains are used to detect the objects clearly. ನಾವು ಈಗ ಫಸ್ಟು ನಾವು ಲೈಟ್ ಮೈಕ್ರೋಸ್ಕೋಪ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಲೈಟ್ ಮೈಕ್ರೋಸ್ಕೋಪ್ಸಲ್ಲಿ, ಸೊ ದ ಲೈಟ್ ಮೈಕ್ರೋಸ್ಕೋಪ್ಸ್ ಜನರಲಿ ಕಾಲ್ಡ್ ಆಸ್ ಎ ಲ್ಯಾಬೋರೇಟರಿ ಮೈಕ್ರೋಸ್ಕೋಪ್ಸ್. ಲ್ಯಾಬೋರೇಟರಿ ಮೈಕ್ರೋಸ್ಕೋಪ್ಸ್ ಯಾಕೆ ಕರಿತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿ ಲ್ಯಾಬೋರೇಟರಿ. ಜನರಲಿ ದಿ ಲೈಫ್ ಸೈನ್ಸ್ ಸ್ಟೂಡೆಂಟ್ಸ್ ದೇ ಯೂಸ್ ದಿ ಲೈಟ್ ಮೈಕ್ರೋಸ್ಕೋಪ್ ದಟ್ ಆಸ್ ಅ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಅದನ್ನು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಯಾಕೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಅಂತಂದರೆ ಇಟ್ ಕನ್ಸಿಸ್ಟಿಂಗ್ ಆಫ್ 2 or more ಕಾನ್ವೆಕ್ಸ್ ಲೆನ್ಸಸ್. ಕಾನ್ವೆಕ್ಸ್ ಲೆನ್ಸ್ ಇರೋದ್ರಿಂದ ಒಂದು ಆಪ್ಟಿಕ್ ಲೆನ್ಸ್ ಇರುತ್ತೆ ಮತ್ತು ಇನ್ನೊಂದು ಆಬ್ಜೆಕ್ಟಿವ್ ಲೆನ್ಸ್ ಇರುತ್ತೆ. ಎರಡು ಕಾನ್ವೆಕ್ಸ್ ಲೆನ್ಸ್ ಇರೋದ್ರಿಂದ ಅದನ್ನು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಒಂದೇ ಒಂದು ಕಾನ್ವೆಕ್ಸ್ ಲೆನ್ಸು ಇರುತ್ತೆ. ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಕಾಮನ್ಲಿ ಕಾಲ್ಡ್ ಆಸ್ ಎ ಬ್ರೈಟ್ ಫೀಲ್ಡ್ ಮೈಕ್ರೋಸ್ಕೋಪಿ. ಯಾಕೆ ಬ್ರೈಟ್ ಫೀಲ್ಡ್ ಮೈಕ್ರೋಸ್ಕೋಪಿ ಅಂತಂದರೆ ಈಗ ಬ್ಯಾಕ್ಗ್ರೌಂಡು ಬ್ರೈಟ್ ಆಗಿರುತ್ತೆ. ಬ್ಯಾಕ್ಗ್ರೌಂಡ್ ಈಸ್ ಬ್ರೈಟ್ ಇನ್ ಕಲರ್ ಆ್ಯಂಡ್ ದಿ ಆಬ್ಜೆಕ್ಟ್ ಈಸ್ ಸ್ಟೈನ್ಡ್. ದ ಆಬ್ಜೆಕ್ಟ್ ಈಸ್ ಸ್ಟೈನ್ಡ್. ಆಬ್ಜೆಕ್ಟ್ ಸ್ಟೈನ್ ಆಗಿರೋದ್ರಿಂದ ಅದಕ್ಕೆ ಏನಂತ ನಾವು ಕರಿತೀವಿ ಅಂದರೆ ಬ್ರೈಟ್ ಫೀಲ್ಡ್ ಮೈಕ್ರೋಸ್ಕೋಪಿ ಅಂತ ಕರಿತೀವಿ. ಮತ್ತು ಇದನ್ನು ಸ್ಟೂಡೆಂಟ್ ಮೈಕ್ರೋಸ್ಕೋಪ್ ಅಂತಲೂ ಕರಿತೀವಿ. ಯಾಕೆಂದರೆ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ದಿ ಬಾಟ್ನಿ, ಝುವಾಲಜಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಸ್ಟೂಡೆಂಟ್ಸ್ ದೇ ಆರ್ ಗೋಯಿಂಗ್ ಟು ಯೂಸ್ ಆಲ್ ದಿ ಸ್ಟೂಡೆಂಟ್ಸ್, ಲೈಫ್ ಸ್ಟೈಲ್ ಸ್ಟೂಡೆಂಟ್ಸ್ ದೇ ಯೂಸ್ ದಿ ಸ್ಟೂಡೆಂಟ್ ಮೈಕ್ರೋಸ್ಕೋಪ್. ಹೆನ್ಸ್ ವಿ ಆಲ್ಸೋ ಕಾಲ್ ದಿ ಸ್ಟೂಡೆಂಟ್ ಮೈಕ್ರೋಸ್ಕೋಪ್. ಮತ್ತು ಲೈಟ್ ಮೈಕ್ರೋಸ್ಕೋಪಲ್ಲಿ ನಮಗೆ ಜನರಲ್ ಆಗಿ 2 ಪಾರ್ಟ್ಸು ಕಾಣಿಸುತ್ತೆ. ಒಂದು ಮೆಕ್ಯಾನಿಕಲ್ ಪಾರ್ಟ್ಸ್ ಇರುತ್ತೆ ಮತ್ತು ಇನ್ನೊಂದು ಆಪ್ಟಿಕಲ್ ಪಾರ್ಟ್ಸ್ ಇರುತ್ತೆ. ಸೊ ದ ಮೆಕ್ಯಾನಿಕಲ್ ಪಾರ್ಟ್ಸ್ ಆರ್ ಬೇಸಿಕಲಿ ಮೆಂಟ್ ಫಾರ್ ಅಲೈನಿಂಗ್ ದಿ ಆಪ್ಟಿಕಲ್ ಪಾರ್ಟ್ಸ್. ಮೆಕ್ಯಾನಿಕಲ್ ಪಾರ್ಟಲ್ಲಿ ಫಸ್ಟು ಬೇಸ್ ಇರುತ್ತೆ. ಸೊ ದ ಬೇಸ್ ಈಸ್ ಅ ವಿ ಶೇಪ್ಡ್ ಆರ್ ಯು ಶೇಪ್ಡ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಐರನ್. ನೆಕ್ಸ್ಟ್ ಒನ್ ಈಸ್ ಇನ್ಕ್ಲಿನೇಷನ್ ಜಾಯಿಂಟ್.
ಇನ್ಕ್ಲಿನೇಷನ್ ಜಾಯಿಂಟ್ ಅಂದರೆ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ನ ನಾವು ಬೆಂಡ್ ಮಾಡ್ಕೊಬೋದು ಅಥವಾ ಸ್ಟ್ರೈಟಾಗಿ ಇಟ್ಕೊಳ್ಬೋದು, ಅದಕ್ಕೆ ಇನ್ಕ್ಲಿನೇಷನ್ ಜಾಯಿಂಟು ನೆಸೆಸರಿ ಇರ್ತದೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ನಾಬ್ಸ್ ಆರ್ ದೇರ್. ಒಂದು ಕೋರ್ಸ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಮತ್ತು ಒಂದು ಫೈನ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂದರೆ ಸ್ವಲ್ಪ ಡಿಸ್ಟೆನ್ಸಸ್ಸು ಜಾಸ್ತಿ ಮೂವ್ ಮಾಡೋದಕ್ಕೆ ಕೋರ್ಸ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇರುತ್ತೆ. ಮತ್ತು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇರುತ್ತೆ. ಅಂದರೆ ಫೈನ್ ಅಡ್ಜಸ್ಟ್ಮೆಂಟ್ ಏನಕ್ಕೆ ಇರುತ್ತೆ ಅಂದರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಫಾರ್ ಅಬ್ಸರ್ವಿಂಗ್ ಫಾರ್ ಮೂವಿಂಗ್ ದ ಸ್ಮಾಲ್ ಡಿಸ್ಟೆನ್ಸಸ್. ಮತ್ತು ಹ್ಯಾಂಡಲ್ ಇರುತ್ತೆ. ಹ್ಯಾಂಡಲ್ ಈಸ್ ಯೂಸ್ ಟು ಹೋಲ್ಡ್ ದಿ ಮೈಕ್ರೋಸ್ಕೋಪ್. ಮತ್ತು ನೋಸ್ ಕೋನ್ ಇರುತ್ತೆ. ಸೊ ನೋಸ್ ಕೋನ್ ಇಟ್ ಇಸ್ ಅಗೇನ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿ ಮೈಕ್ರೋಸ್ಕೋಪ್. ಆ ನೋಸ್ ಕೋನಲ್ಲಿ ಏನಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಆಬ್ಜೆಕ್ಟಿವ್ ಲೆನ್ಸಸ್ ಇರುತ್ತೆ. ಸೊ ಇದು ಆಬ್ಜೆಕ್ಟಿವ್ ಲೆನ್ಸಸ್ ಅಂದರೆ ಆಬ್ಜೆಕ್ಟಿವ್ ಲೆನ್ಸ್ಗೆ ಮ್ಯಾಗ್ನಿಫಿಕೇಷನ್ 10x ಇರ್ಬೋದು, 45x ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಮೇ ಬಿ 90x ಇರ್ಬೋದು. 10x, 45x, 90x ಅದೆಲ್ಲನೂ ನೋಸ್ ಕೋನ್ ಇರುತ್ತೆ. ಆ ನೋಸ್ ಕೋನು ನಾವು ರೊಟೇಟ್ ಮಾಡ್ಬೋದು. nose cone can be rotated, and the nose cone can be rotated in one circle ಅಥವಾ 360 ಡಿಗ್ರೀಸ್ ಅಲ್ಲಿ ನಾವು ರೊಟೇಟ್ ಮಾಡ್ಬೋದು ನೋಸ್ ಕೋನ್ನ. ಮತ್ತೆ ಆಪ್ಟಿಕಲ್ ಟ್ಯೂಬ್ ಇರುತ್ತೆ. ಆಪ್ಟಿಕಲ್ ಟ್ಯೂಬ್ ಇಟ್ ಈಸ್ ಫೌಂಡ್ ಇನ್ ಬಿಟ್ವೀನ್ ದಿ ಆಪ್ಟಿಕ್ ಲೆನ್ಸ್ ಮತ್ತು ನೋಸ್ ಕೋನ್ ಮಧ್ಯದಲ್ಲಿ ಆಪ್ಟಿಕಲ್ ಟ್ಯೂಬ್ ಇರುತ್ತೆ. ಒಂದು ಕಡೆ ನಮಗೆ ಆಕ್ಯುಲರ್ ಲೆನ್ಸ್ ಇರುತ್ತೆ ಅಥವಾ ಆಪ್ಟಿಕ್ ಲೆನ್ಸ್ ಇರುತ್ತೆ, ಕೆಳಗಡೆ ನೋಸ್ ಕೋನ್ ಇರುತ್ತೆ, ಆಪ್ಟಿಕಲ್ ಟ್ಯೂಬ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ಸ್ ಇಸ್ ದಿ ಆಪ್ಟಿಕಲ್ ಪಾರ್ಟ್ಸ್. ದಟ್ ಇಸ್ ದಿ ಆಪ್ಟಿಕಲ್ ಪಾರ್ಟ್ಸ್ ಬೇಸಿಕಲಿ ಇನ್ಸ್ಟೂಟ್ ದಿ ಐ ಪೀಸಸ್ ಆ್ಯಂಡ್ ದಿ ಆಬ್ಜೆಕ್ಟಿವ್ ಲೆನ್ಸಸ್. ಸೊ ಫಾರ್ ಐ ಪೀಸ್ ಅಂದರೆ ಆಕ್ಯುಲರ್ ಲೆನ್ಸ್ ಅಂತ ಕರಿಬೋದು ಐ ಪೀಸ್ನ. ಮತ್ತು ಆಬ್ಜೆಕ್ಟಿವ್ ಲೆನ್ಸ್ ಅಂತಂದರೆ ಅದು ಆಬ್ಜೆಕ್ಟ್ ನಿಯರ್ ಇರೋದ್ರಿಂದ ಅದಕ್ಕೆ ಆಬ್ಜೆಕ್ಟಿವ್ ಲೆನ್ಸ್ ಅಂತ ಕರಿತೀವಿ. ಸೊ ಐ ಪೀಸು ಅಥವಾ ಆಕ್ಯುಲರ್ ಲೆನ್ಸ್ ಮತ್ತು ಆಬ್ಜೆಕ್ಟಿವ್ ಲೆನ್ಸ್ ಎರಡೂ ಕಾನ್ವೆಕ್ಸ್ ಲೆನ್ಸ್ ಆಗಿರ್ತದೆ. ಮತ್ತು ದಿಸ್ ಬೋತ್ ಆರ್ ಮೆಂಟ್ ಫಾರ್ ದಿ ಮ್ಯಾಗ್ನಿಫಿಕೇಷನ್. ಸೊ ಮ್ಯಾಗ್ನಿಫಿಕೇಷನ್ ನಾನು ಹೇಳಿದ್ದೀನಿ. ಮ್ಯಾಗ್ನಿಫಿಕೇಷನ್ ಅಂತಂದರೆ ಇಟ್ಸ್ ಎ ಪ್ರಾಡಕ್ಟ್ ಆಫ್ ದ ಬೋತ್, ದಟ್ ಇಸ್ ಐ ಪೀಸ್ ಆ್ಯಂಡ್ ದಿ ಆಬ್ಜೆಕ್ಟಿವ್ ಲೆನ್ಸ್. ಸೊ ಐ ಪೀಸು 10x ಇದ್ದರೆ, ಆಬ್ಜೆಕ್ಟಿವ್ 10x ಇದ್ದರೆ, ಎರಡು ಮಲ್ಟಿಪ್ಲೈ ಮಾಡಿದಾಗ ನಮಗೆ 100x ಮ್ಯಾಗ್ನಿಫಿಕೇಷನು ಬರ್ತದೆ. ಮತ್ತು ನೆಕ್ಸ್ಟು ಸ್ಟೇಜ್ ಇರ್ತದೆ. ಈಗ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಏನಾಗುತ್ತೆ, ನಾವು ಸ್ಲೈಡ್ ಇಡ್ತೀವಿ. ಸ್ಲೈಡ್ ಮೇಲೆ ನಮಗೆ ಆಬ್ಜೆಕ್ಟ್ ನೋಡ್ತಕ್ಕಂಥ ಆಬ್ಜೆಕ್ಟ್ ಇರುತ್ತೆ. ಆ ಆಬ್ಜೆಕ್ಟ್ ಕೆಳಗಡೆ ಅಂದರೆ ಆ ಸ್ಟೇಜ್, ಸೊ ಫಸ್ಟ್ ಸ್ಲೈಡ್ ಇರುತ್ತೆ ಮತ್ತು ಸ್ಟೇಜ್ ಕೆಳಗಡೆ ನಮ್ಗೆ ಏನಿರ್ತದೆ ಅಂದರೆ ಕಂಡೆನ್ಸರ್ ಇರ್ತದೆ. ಸೊ ದಿಸ್ ಕಂಡೆನ್ಸರ್ ಇಟ್ ಈಸ್ ಬೇಸಿಕಲಿ ಮೆಂಟ್ ಫಾರ್ ದಿ ಫೋಕಸಿಂಗ್ ದಿ ಲೈಟ್ ಇನ್ ಟು ದಿ ಆಪ್ಟಿಕಲ್ ಸಿಸ್ಟಮ್. ಈ ಕಂಡೆನ್ಸರಿಂದ ಏನಾಗುತ್ತೆ, ನಮಗೆ ಹೊರಗಡೆಯಿಂದ ಬರೋಂಥ ಲೈಟನ್ನ ಅದು ತಗೊಳುತ್ತೆ. ಯಾವ್ದು ತಗೊಳುತ್ತೆ ಅಂದರೆ ಪ್ಲೈನೋ ಕಾನ್ಕೇವ್ ಮಿರರ್ ತಗೊಳುತ್ತೆ. ಪ್ಲೈನೋ ಕಾನ್ಕೇವ್ ಮಿರರ್ ಇಸ್ ದೇರ್ ಜಸ್ಟ್ ಅಬೌಟ್ ದಿ ಬೇಸ್ ಮೇಲೆ ಪ್ಲೈನೋ ಕಾನ್ಕೇವ್ ಮಿರರ್ ಇರ್ತದೆ. ಆ ಪ್ಲೈನೋ ಕಾನ್ಕೇವ್ ಮಿರರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಲೈಟು ಎಂಟ್ರಿ ಆಗುತ್ತೆ, ಆಪ್ಟಿಕಲ್ ಸಿಸ್ಟಮ್ಗೆ ಎಂಟ್ರಿ ಆಗುತ್ತೆ. ಪ್ಲೈನೋ ಕಾನ್ಕೇವ್ ಮಿರರ್ ಅದರಲ್ಲಿ ನಾವು ಪ್ಲೈನ್ ಮಿರರ್ ಇರೋ ಕಡೆ ನಾವು ಏನು ಮಾಡ್ತೀವಿ, ನಾವು ಡಯಾಫ್ರಮ್ಮು ಹೆಂಗಿದೆ ಅಂತ ನೋಡ್ತೀವಿ. ಡಯಾಫ್ರಮ್ ಓಪನ್ ಇದೆಯಾ ಅಥವಾ ಕ್ಲೋಸ್ ಇದೆಯಾ ಅಂತ. ಡಯಾಫ್ರಮ್ ಅಂದರೆ ಜಸ್ಟ್ ಬಿಲೋ ದಿ ಕಂಡೆನ್ಸರ್ ಲೆನ್ಸ್, ದಟ್ ಇಸ್ ಡಯಾಫ್ರಮ್. ಆ ಡಯಾಫ್ರಮ್ಮು ಓಪನ್ ಇರಬೇಕು, ಯಾಕೆಂದರೆ ಲೈಟ್ ಎಂಟರ್ ಆಗಬೇಕು. ಡಯಾಫ್ರಮ್ಮು ಓಪನ್ ಅಥವಾ ಕ್ಲೋಸಿಂಗ್ ಇರೋದು ನಾವು ಪ್ಲೈನ್ ಮಿರರಿಂದ ನೋಡ್ಕೊಬೋದು. ಮತ್ತು ಕಾನ್ವೆಕ್ಸ್ ಮಿರರ್ಗೆ ನಾವು ಟಿಲ್ಟ್ ಮಾಡಬೇಕು. ಪ್ಲೈನೋ ಕಾನ್ಕೇವ್ ಮಿರರ್ ಇದ್ದರೆ ಕಾನ್ವೆಕ್ಸ್ ಮಿರರ್ಗೆ ಟಿಲ್ಟ್ ಮಾಡಿ, ಕಾನ್ಕೇವ್ ಮಿರರ್ಗೆ ಟಿಲ್ಟ್ ಮಾಡಿ ಆ ಕಾನ್ಕೇವ್ ಮಿರರಿಂದ ಮತ್ತೆ ಲೈಟ್ ರೇಸು ಆಪ್ಟಿಕಲ್ ಸಿಸ್ಟಮ್ಗೆ ಹೋಗ್ತದೆ. ಮತ್ತು ಈ ನಮ್ಮ ಲೈಟ್ ಮೈಕ್ರೋಸ್ಕೋಪ್ಸು ಅದರಲ್ಲಿ ಬೇಸಿಕಲಿ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಲೈಟ್ ಮೈಕ್ರೋಸ್ಕೋಪ್ಸ್, ಬೇಸಿಕಲಿ ಟು ಅಬ್ಸರ್ವ್ ದಿ ಪ್ರೋಟೋಜೋವನ್ ಸೆಲ್ಸ್ ಆರ್ ದಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ದಿ ಮೈಕ್ರೋಬಿಯಲ್ ಸೆಲ್ಸ್ ಆ್ಯಂಡ್ ಆಲ್ಸೋ ದಿ ಹಿಸ್ಟಾಲಜಿಕಲ್ ಸ್ಟೈನ್ ಟಿಶ್ಯೂಸ್. ಹಿಸ್ಟಾಲಜಿಕಲ್ ಸ್ಟೈನ್ ಟಿಶ್ಯೂಸ್ ಅಂದರೆ ಪ್ಯಾನ್ಕ್ರಿಯಾಸ್ ಆಗ್ಬೋದು, ಲಿವರ್ ಆಗ್ಬೋದು, ಇಂಟೆಸ್ಟೈನ್ ಆಗ್ಬೋದು, ಸ್ಟಮಕ್ ಆಗ್ಬೋದು, ಅಥವಾ ಬ್ರೈನ್ ಟಿಶ್ಯೂ, ನ್ಯೂರಾನ್ಸ್ ಆಗ್ಬೋದು. ಆಲ್ ದಿ ಟಿಶ್ಯೂಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ವೆನ್ ಯು ಸ್ಟೈನ್ ದಿ ಸ್ಪೆಸಿಮೆನ್ಸ್ ಅಥವಾ ಆಬ್ಜೆಕ್ಟ್ಸ್ನ ನಾವು ಸ್ಟೈನ್ ಮಾಡಿದಾಗ ನಾವು ಇದರಲ್ಲಿ ನೋಡ್ಬೋದು. ಈಗ ನಮಗೆ ಇದು ಜಸ್ಟ್ ಇಟ್ಸ್ ಎ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಲೈಟ್ ಮೈಕ್ರೋಸ್ಕೋಪಿ. ಒಂದು ಕಡೆ ಲ್ಯಾಂಪ್ ಅಂತಂದರೆ ಲೈಟ್ ಸೋರ್ಸ್, ಇಲ್ಯುಮಿನೇಷನ್ ಸೋರ್ಸ್ ಇರುತ್ತೆ. ಇಲ್ಯುಮಿನೇಷನ್ ಸೋರ್ಸು ಆದಾದ್ಮೇಲಿಂದ ಕಂಡೆನ್ಸರ್ ಲೆನ್ಸ್ ಇದೆ. ಕಂಡೆನ್ಸರ್ ಲೆನ್ಸ್ ಬೇಸಿಕಲಿ ಮೆಂಟ್ ಫಾರ್ ದಿ ಫೋಕಸಿಂಗ್ ಲೈಟ್ ಇನ್ ದಿ ಆಪ್ಟಿಕಲ್ ಸಿಸ್ಟಮ್. ಆಗ ಕಂಡೆನ್ಸರ್ ಲೆನ್ಸ್ ಆದಮೇಲಿಂದ ನೆಕ್ಸ್ಟ್ ಕಂಡೆನ್ಸರ್ ಲೆನ್ಸ್ ಮೇಲೆ ಸ್ಟೇಜ್ ಇರ್ತದೆ. ಆ ಸ್ಟೇಜ್ ಮೇಲೆ ನಾವು ಸ್ಪೆಸಿಮೆನ್ನ ಇಟ್ಕೊಬೋದು, ಸ್ಲೈಡ್ ಮೇಲೆ ಸ್ಪೆಸಿಮೆನ್ನ ಇಟ್ಕೊಬೋದು. ಮತ್ತು ಸ್ಪೆಸಿಮೆನ್ ಮೇಲೆ ಏನಿರುತ್ತೆ, ಆಬ್ಜೆಕ್ಟಿವ್ ಲೆನ್ಸ್ ಇರುತ್ತೆ. ಸೊ ಆಬ್ಜೆಕ್ಟಿವ್ ಲೆನ್ಸು ಅದಾದಮೇಲಿಂದ ಆಬ್ಜೆಕ್ಟಿವ್ ಲೆನ್ಸ್ ಅದು ನೋಸ್ ಕೋನ್ ಇರುತ್ತದೆ ಆಬ್ಜೆಕ್ಟಿವ್ ಲೆನ್ಸು. ಮತ್ತು ಆಬ್ಜೆಕ್ಟಿವ್ ಲೆನ್ಸ್ ಆದಮೇಲಿಂದ ಏನಾಗುತ್ತೆ, ಬಾಡಿ ಟ್ಯೂಬ್ ಅಥವಾ ನೋಸ್ ಕೋನ್ ಬಾಡಿ ಟ್ಯೂಬ್ ಇರುತ್ತದೆ. ಬಾಡಿ ಟ್ಯೂಬ್ ಆದಮೇಲಿಂದ ಲಾಸ್ಟಲ್ಲಿ ಆಪ್ಟಿಕ್ ಲೆನ್ಸ್ ಇರುತ್ತೆ, ದಟ್ಸ್ ಒನ್ ಕಾಲ್ಡ್ ಐ ಪೀಸ್. ಸೊ ಈಗ ನಾವು ಡಿಫ್ರೆಂಟು ಇಮೇಜಸ್ನ ನಾವು ಕಾಣ್ಬೋದಲ್ಲಿ, ಅಂದರೆ ಒಂದು ಸ್ಮಾಲ್ ಇಮೇಜನ್ನ ಕಾಣಿಸ್ಬೋದು, ದಟ್ ಇಸ್ ಇನ್ ದಿ ಆಬ್ಜೆಕ್ಟ್. ಮತ್ತು ಇಂಟರ್ಮೀಡಿಯೇಟ್ ಇಮೇಜು ಫಾರ್ಮೇಷನ್ ಆಗುತ್ತೆ. ಇಂಟರ್ಮೀಡಿಯೇಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಇನ್ ಬಿಟ್ವೀನ್ ದಿ ಆಬ್ಜೆಕ್ಟಿವ್ ಲೆನ್ಸ್ ಆ್ಯಂಡ್ ದಿ ಐ ಪೀಸ್ ಇಂಟರ್ಮೀಡಿಯೇಟ್ ಇಮೇಜು ಫಾರ್ಮೇಷನ್ ಆಗ್ತದೆ. ಸೊ ಇಂಟರ್ಮೀಡಿಯೇಟ್ ಇಮೇಜ್ ಇಸ್ ಇನ್ವರ್ಟೆಡ್.
ಈಗ ನಮಗೆ ಆಬ್ಜೆಕ್ಟ್ ಒಂದು ಡೈರೆಕ್ಷನ್ ಇದ್ದರೆ ಇನ್ವರ್ಟೆಡ್ ಇಂಟರ್ಮೀಡಿಯೇಟ್ ಇಮೇಜ್ ಇನ್ವರ್ಟೆಡ್, ಮತ್ತು ನಮಗೆ ಕಣ್ಣಲ್ಲಿ ನೋಡಿದಾಗ ಫೈನಲ್ ಇಮೇಜು ಕಾಣಿಸಿದಾಗ ಅದು ಮ್ಯಾಗ್ನಿಫಿಕೇಷನ್ ಆಗ್ತದೆ, ಮತ್ತು ಅದು ಎರೆಕ್ಟ್ ಇಮೇಜು ನಮಗೆ ಕಾಣಿಸುತ್ತೆ. ಸೊ ದಟ್ ಇಸ್ ದಿ ಲೈಟ್ ಮೈಕ್ರೋಸ್ಕೋಪ್, ಅಬೌಟ್ ದಿ ಲೈಟ್ ಮೈಕ್ರೋಸ್ಕೋಪ್. ಮತ್ತು ನೆಕ್ಸ್ಟು ಮೈಕ್ರೋಸ್ಕೋಪಲ್ಲಿ ನೆಕ್ಸ್ಟ್ ವಿ ಪಾಸ್ ಆನ್ ಟು ದಿ ನೆಕ್ಸ್ಟ್ ಟೈಪ್ ಆಫ್ ಮೈಕ್ರೋಸ್ಕೋಪ್, ಇದು ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಿ. ಸೊ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಿ, ಇಟ್ ಈಸ್ discovered by Frederick Zernike in 1933. So hence we call this Frederick Zernike microscope as a face contrast microscopy as a Zernike microscopy. Zernike microscopy ಅಂತನೂ ಕರಿಬೋದು ನಾವು ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್ನ. ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಿ, ದ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಿ ಈಸ್ ಎಸೆನ್ಷಿಯಲಿ ಎ ಸಿಂಪಲ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್ ಹೆಂಗಿರುತ್ತೆ ಅಂದರೆ ದ ಅರೇಂಜ್ಮೆಂಟ್ ಈಸ್ ಎಸೆನ್ಷಿಯಲಿ ಲೈಕ್ ದಿ ಕಾಂಪೌಂಡ್ ಮೈಕ್ರೋಸ್ಕೋಪ್. ಕಾಂಪೌಂಡ್ ಮೈಕ್ರೋಸ್ಕೋಪ್ ಯಾವ ರೀತಿ ಇರ್ತದೆ ಅದೇ ರೀತಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪು ಇರ್ತದೆ. ಸೊ ದಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್, ಇನ್ ಅಡಿಷನ್ ಟು ದಿ ಅರೇಂಜ್ಮೆಂಟ್ ಲೈಕ್ ದಿ ಕಾಂಪೌಂಡ್ ಮೈಕ್ರೋಸ್ಕೋಪ್, ದೇರ್ ಆರ್ ದ 2 ಅಡಿಷನಲ್ ಸ್ಟ್ರಕ್ಚರ್ಸ್. 2 ಅಡಿಷನಲ್ ಸ್ಟ್ರಕ್ಚರ್ಸು ಇರ್ತದೆ. ಒಂದು ಅಡಿಷನಲ್ ಸ್ಟ್ರಕ್ಚರ್ಸ್ ವಿ ಕಾಲ್ ದಟ್ ಈಸ್ ದಿ ಫೇಸ್ ಕಾಂಟ್ರಾಸ್ಟ್ ಕಂಡೆನ್ಸರ್, ಫೇಸ್ ಕಾಂಟ್ರಾಸ್ಟ್ ಕಂಡೆನ್ಸರ್, ಮತ್ತು ಫೇಸು ಆಬ್ಜೆಕ್ಟಿವ್ ಪ್ಲೇಟ್. ಸೊ ಫೇಸ್ ಆಬ್ಜೆಕ್ಟಿವ್ ಪ್ಲೇಟ್ ಮತ್ತು ಫೇಸ್ ಕಂಡೆನ್ಸರ್ ಪ್ಲೇಟ್. ಫೇಸ್ ಕಂಡೆನ್ಸರ್ ಪ್ಲೇಟ್ ಆ್ಯಂಡ್ ಫೇಸ್ ಆಬ್ಜೆಕ್ಟಿವ್ ಪ್ಲೇಟ್, ದೀಸ್ 2 ಪ್ಲೇಟ್ಸ್ ಆರ್ ದೇರ್ ಇನ್ ದಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಿ. ಈಗ ನಾವು ನೋಡ್ಬೋದು, ಇಲ್ಲಿ ನಾವು ಈಗ ಅರೇಂಜ್ಮೆಂಟ್ ನೋಡ್ಬೋದು. ಇಟ್ ಇಸ್ ಎಸೆನ್ಷಿಯಲಿ ವಾಟ್ ಯು ಕಾಲ್ ಎಸ್ ದಿ ಅರೇಂಜ್ಮೆಂಟ್ ಲೈಕ್ ದಿ ಕಾಂಪೌಂಡ್ ಮೈಕ್ರೋಸ್ಕೋಪ್. ಅದರಲ್ಲಿ ನಮಗೆ ಒಂದು ಫೇಸ್ ರಿಂಗ್ ಅಂತ ಕಾಣಿಸುತ್ತೆ. ಸೊ ಈಗ ಆನ್ಯುಲರ್ ಸ್ಟಾಪ್ ಅಂತ ಕಾಣಿಸುತ್ತೆ, ಮತ್ತು ಫೇಸ್ ಪ್ಲೇಟ್ ಅಂತ ಕಾಣಿಸುತ್ತೆ, ಅಥವಾ ಫೇಸ್ ರಿಂಗ್ ಅಂತ ಕಾಣಿಸುತ್ತೆ. ಈಗ ಫೇಸ್ ರಿಂಗು ಮತ್ತು ಆನ್ಯುಲರ್ ಸ್ಟಾಪ್, ಸೊ ದೀಸ್ 2 ಆರ್ ದಿ ಅಡಿಷನಲ್ ಸ್ಟ್ರಕ್ಚರ್ಸ್ ಇನ್ ದಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್. ಈ 2 ಅಡಿಷನಲ್ ಸ್ಟ್ರಕ್ಚರ್ಸ್ರಿಂದ ಏನಾಗ್ತದೆ, ಏನು ಯೂಸ್ ಆಗುತ್ತೆ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪು, ಯಾವ ರೀತಿ ದಿಸ್ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್ ಇಸ್ ಡಿಫರೆಂಟ್ ಫ್ರಮ್ ದಿ ಕಾಂಪೌಂಡ್ ಮೈಕ್ರೋಸ್ಕೋಪ್. The face contrast microscope is in the face contrast microscope we can see the objects without stain ಆಗದಿರಂಗೆ ನಾವು ಆಬ್ಜೆಕ್ಟ್ಸ್ನ ನಾವು ನೋಡ್ಬೋದು. ಅದರಲ್ಲಿ ಫೇಸ್ ಪ್ಲೇಟ್ ಅಂತ ಒಂದಿದೆ, ಮತ್ತು ಆನ್ಯುಲರ್ ಸ್ಟಾಪ್ ಅಂತ ಒಂದಿದೆ. ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಫೇಸ್ ರಿಂಗ್ ಆ್ಯಂಡ್ ದಿ ಆನ್ಯುಲರ್ ಸ್ಟಾಪ್ ಇನ್ ದಿ ಕಂಡೆನ್ಸರ್ ಆ್ಯಂಡ್ ಇನ್ ದಿ objective lenses, there what happen, there is the light waves ಏನಾಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್, ಲೈಟ್ ವೇವ್ಸು ಎಂಟರ್ ಆಗೋದು ರಿಫ್ರಾಕ್ಟಿವ್ ಇಂಡೆಕ್ಸು ಚೇಂಜ್ ಆಗ್ತದೆ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಚೇಂಜಿಂಗ್ ವೆನ್ ದ ಲೈಟ್ ರೇಸ್ ಎಂಟರ್ ಇನ್ ದಿ ಆನ್ಯುಲರ್ ರಿಂಗ್ ಆ್ಯಂಡ್ ದಿ ಫೇಸ್ ರಿಂಗ್. ಆನ್ಯುಲರ್ ಸ್ಟಾಪು ಮತ್ತು ಫೇಸ್ ರಿಂಗಲ್ಲಿ ಎರಡರಲ್ಲೂ ಲೈಟ್ ರೇಸ್ ಪಾಸ್ ಆದಾಗ ಏನಾಗ್ತದೆ, ನಮಗೆ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸು ಚೇಂಜ್ ಆಗ್ತದೆ. ಬಿಕಾಸ್ ಆಫ್ ದಿ ಚೇಂಜ್ ಇನ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ವಾಟ್ ಹ್ಯಾಪನ್, ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದಿ ಆಬ್ಜೆಕ್ಟ್ ಇನ್ ಡಿಫ್ರೆಂಟ್ ಕಲರೇಷನ್ಸ್. ಅಂದರೆ ಕೆಲವು ಲೈಟ್ ರೇಸು ಬೇಗ ಪಾಸ್ ಆಗುತ್ತೆ, ಕೆಲವು ಲೈಟ್ ರೇಸು ಸ್ಲೋ ಆಗಿ ಪಾಸ್ ಆಗುತ್ತೆ. ಸೊ ಕೆಲವು ಲೈಟ್ ರೇಸು ಬೇಗ ಪಾಸ್ ಆಗೋದ್ರಿಂದ ಮತ್ತು ಕೆಲವು ಲೈಟ್ ರೇಸು ಸ್ಲೋ ಆಗಿ ಪಾಸ್ ಆಗೋದ್ರಿಂದ ಏನಾಗ್ತದೆ, ನಮಗೆ ಡಿಫ್ರೆಂಟು ಏನಾಗುತ್ತೆ, ದೆರ್ ಇಸ್ ಎ ವಾಟ್ ಯು ಕಾಲ್ ಎಸ್ ಎ ಇಂಟರ್ಫರೆನ್ಸ್ ಆರ್ ವಾಟ್ ಯು ಕಾಲ್ ಎಸ್ ಎ ಡಿಫ್ರಾಕ್ಷನ್ ಆಫ್ ಲೈಟ್. ಇಂಟರ್ಫರೆನ್ಸ್ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್ ಆಗೋದ್ರಿಂದ ಏನಾಗ್ತದೆ, ದಿ ಆಬ್ಜೆಕ್ಟ್ ಈಸ್ ಅಬ್ಸರ್ವ್ಡ್ ಇನ್ ದಿ ವೇರಿಯಸ್ ಕಲರ್ಡ್, ಬೇರೆ ಬೇರೆ ಕಲರಲ್ಲಿ ನಾವು ಆಬ್ಜೆಕ್ಟ್ನ ಕಾಣ್ಬೋದು. ಮತ್ತು ಅಡ್ವಾಂಟೇಜ್ ಆಫ್ ದಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್ ಇಸ್ ದಟ್ ವಿ ಕ್ಯಾನ್ ಸಿ ದಿ ಆಬ್ಜೆಕ್ಟ್ ವಿತೌಟ್ ಸ್ಟೈನಿಂಗ್. ನಾವು ಸ್ಟೈನ್ ಮಾಡ್ಕೊಳ್ದಿ ಇದ್ದಿದ್ರೂ ಇದರ ಪಕ್ಷದಲ್ಲಿ ಏನಾಗ್ತದೆ, ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದಿ ಇಮೇಜ್ ವಿತೌಟ್ ದಿ ಸ್ಟೈನಿಂಗ್. ಯಾಕೆ ನಾವು ಸ್ಟೈನ್ ಅಂದರೆ ಸ್ಟೈನ್ ಇಲ್ಲಿ ಬೇಕಾಗಿಲ್ಲ, ಯಾಕೆ ಬೇಕಾಗಿಲ್ಲ ಅಂತಂದರೆ ಬೇಸಿಕಲಿ ಬಿಕಾಸ್ ಆಫ್ ದಿ ಡಿಫ್ರಾಕ್ಷನ್ ಲೈಟ್ ರೇಸ್ ಪಾಸ್ ಥ್ರೂ ದಿ ಫೇಸ್ ರಿಂಗ್ ಅನ್ಚೇಂಜ್ಡ್ ಆ್ಯಂಡ್ ಮಿಸ್ ದಿ ಫೇಸ್ ರಿಂಗ್. ಡಿಫ್ರಾಕ್ಷನ್ ಆಗ್ತದೆ. ಸೊ ಡಿಫ್ರಾಕ್ಷನ್, ಕೆಲವು ಲೈಟ್ ರೇಸು ಡಿಫ್ರಾಕ್ಷನ್ ಆಗ್ತದೆ, ಕೆಲವು ಲೈಟ್ಸು ಡಿಫ್ರಾಕ್ಷನ್ ಆಗೋದಿಲ್ಲ. ಸೊ ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದಿ ರೇಟ್ ಆಫ್ ದಿ ಡಿಫ್ರಾಕ್ಷನ್ ಏನಾಗ್ತದೆ, ಕೆಲವು ಡಿಫ್ರಾಕ್ಟೆಡ್ ರೇಸು 1/4 ಆಫ್ ದಿ ವೇವ್ ಲೆಂತ್ನ ಅದು ವೇರಿ ಆಗುತ್ತೆ. 1/4 ಆಫ್ ದಿ ವೇವ್ ಲೆಂತ್ ಇಸ್ ವೇರಿಡ್, ವೇವ್ ಲೆಂತ್ ಚೇಂಜ್ ಆಗ್ತದೆ. ಕೆಲವು ಡೈರೆಕ್ಟ್ ಲೈಟ್ ರೇಸು ಏನಾಗುತ್ತೆ, ಅಡ್ವಾನ್ಸ್ ಆಗುತ್ತೆ. 1/4 ಆಫ್ ದಿ ವೇವ್ ಲೆಂತ್ನ ಅಡ್ವಾನ್ಸ್ ಆಗುತ್ತೆ. ಡೈರೆಕ್ಟ್ ಲೈಟ್ ರೇಸ್ ಆರ್ ಅಡ್ವಾನ್ಸ್ಡ್ ಬೈ 1/4 ಆಫ್ ದಿ ವೇವ್ ಲೆಂತ್, ವೆರಸ್ ದ ಡಿಫ್ರಾಕ್ಟೆಡ್ ಲೈಟ್ ರೇಸ್ ಆರ್ ರಿಟಾರ್ಡೆಡ್ ಬೈ 1/4 ಆಫ್ ದಿ ವೇವ್ ಲೆಂತ್. ಸೊ ಅದೇನಾಗ್ತದೆ, ಕೆಲವು ರೇಸು ಸ್ಟ್ರೈಟಾಗಿ ಹೋಗ್ತಾ ಇರ್ತದೆ, ಕೆಲವು ರೇಸು ಡಿಫ್ರಾಕ್ಟ್ ಆಗ್ತದೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಕಾಂಟ್ರಾಸ್ಟ್ ಅನ್ನೋದು ಕಾಣಿಸುತ್ತೆ. ಸೊ ಕಾಂಟ್ರಾಸ್ಟ್ ಅಂತಂದರೆ, ಸೊ ಅದನ್ನು ನಾವು ರೆಸೊಲ್ಯೂಷನ್ ಅಂತಲೂ ಕರಿಬೋದು. ದ ಕಾಂಟ್ರಾಸ್ಟನ್ ಈಸ್ ಜನರಲಿ ವಿ ಕಾಲ್ ಎಸ್ ಎ ರೆಸೊಲ್ಯೂಷನ್. ಯಾಕೆ ರೆಸೊಲ್ಯೂಷನ್ ಅಂತ ಕರಿತೀವಿ ಅಂತಂದರೆ, ಈಗ ನಾವು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಸ್ಟೈನ್ಸ್
to have a contrast, to have a color, we are going to use the stains in the compound microscope. But here we are not going to use the stains. Instead of using the stains, just we are using the phase ring and the annular stop. ಅದರಿಂದ ಏನಾಗ್ತದೆ, diffraction and interference of light happens, and without staining we can observe the object clearly. So ಮತ್ತೆ the advantages of the what you call as the phase contrast microscopy. So the advantage of phase contrast microscopy is that without using the stains we can observe the objects ಒಂದು. ಮತ್ತೆ ಮೈಟಾಸಿಸ್ ಮಿಯಾಸಿಸ್ ಲೈವ್ ಸ್ಟೇಜಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ ದ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್ ಯು ಕ್ಯಾನ್ ಅಬ್ಸರ್ವ್ ದಿ ಲೈವ್ ಸ್ಟೇಜಸ್ ಆಫ್ ದಿ ಮೈಟಾಸ್ ಆ್ಯಂಡ್ ಮಿಯಾಸಿಸ್. ಸೊ ಮೈಟಾಸಿಸ್ ಮಿಯಾಸಿಸ್ನ ನಾವು ಸ್ಟೈನ್ಸ್ ಯೂಸ್ ಮಾಡಿಕೊಂಡು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ. ಯಾಕೆ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ದ ಸ್ಟೈನ್ಸ್ ಆರ್ ದಿ ಡೇಂಜರಸ್ ಅಥವಾ ದಿ ಕೆಮಿಕಲ್ಸ್ ವಿಚ್ ಆರ್ ಗೋಯಿಂಗ್ ಟು ರಿಟಾರ್ಡ್, ವಿಚ್ ಆರ್ ಗೋಯಿಂಗ್ ಟು ಸ್ಟಾಪ್ ದಿ ಮೈಟಾಸಿಸ್. So therefore, by using the phase contrast microscope, we can observe the mitosis and meiosis stages without staining. That is the advantage over the compound microscope. Next ನಾವು ಫ್ಲೋರಸೆಂಟ್ ಮೈಕ್ರೋಸ್ಕೋಪ್ ಬಗ್ಗೆ ಸ್ಟಡಿ ಮಾಡೋಣ. ಈಗ ಫ್ಲೋರಸೆಂಟ್ ಮೈಕ್ರೋಸ್ಕೋಪಿ ಅಲ್ಲಿ ಏನಾಗ್ತದೆ, ದೇರ್ ಆರ್ ದಿ 3 ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್. ಅಲ್ಲಿ ಒಂದು ದ ಫ್ಲೋರಸೆಂಟ್ ಮೈಕ್ರೋಸ್ಕೋಪಿ ಯೂಸಸ್ ದಿ ಮರ್ಕ್ಯುರಿ ವೇಪರ್ ಆರ್ಕ್ ಲ್ಯಾಂಪ್ ಆಸ್ ಅ ಸೋರ್ಸ್ ಆಫ್ ಇಲ್ಯುಮಿನೇಷನ್. ಈಗ ನಾವು ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಲ್ಲಿ ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾವು ನ್ಯಾಚುರಲ್ ಲೈಟ್ನ ಯೂಸ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ, ನಾವು ಮರ್ಕ್ಯುರಿ ವೇಪರ್ ಆರ್ಕ್ ಲ್ಯಾಂಪ್ನ ಯೂಸ್ ಮಾಡ್ತಾ ಇದ್ವಿ ಆಸ್ ಅ ಸೋರ್ಸ್ ಆಫ್ ಇಲ್ಯುಮಿನೇಷನ್. ಮತ್ತು ಇಲ್ಲಿ ಡಾರ್ಕ್ ಫೀಲ್ಡ್ ಕಂಡೆನ್ಸರ್ನ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪಲ್ಲಿ ಮತ್ತು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾವು ನಾರ್ಮಲ್ ಬ್ರೈಟ್ ಫೀಲ್ಡ್ ಕಂಡೆನ್ಸರ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಡಾರ್ಕ್ ಫೀಲ್ಡ್ ಕಂಡೆನ್ಸರ್ನ ಯೂಸ್ ಮಾಡ್ತೀವಿ. ಡಾರ್ಕ್ ಫೀಲ್ಡ್ ಕಂಡೆನ್ಸರ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ದಿ ಸರೌಂಡಿಂಗ್ಸ್ ಅಪಿಯರ್ ಆಸ್ ಎ ಡಾರ್ಕ್ and the object appear as a light. That is the reverse in the case of the compound microscope as well as in the phase contrast microscope. In addition to the mercury arc lamp as a source of illumination matte dark field condenser, we are going to use another 3 sets of the filters, namely the barrier filter, heat filter and the exciter filter to alter the light rays and that pass the setup and to reach the eye. ಸೊ ಈಗ ನಾವು ಬ್ಯಾರಿಯರ್ ಫಿಲ್ಟರ್ ಮತ್ತು ಹೀಟ್ ಫಿಲ್ಟರ್ ಮತ್ತು ಎಕ್ಸೈಟರ್ ಫಿಲ್ಟರ್ನ ಯೂಸ್ ಮಾಡ್ಕೊಳ್ಳೋದು ಏನಕ್ಕಂತಂದರೆ, ಈಗ ಹೀಟ್ ಫಿಲ್ಟರು ಮತ್ತು ಒಂದು ಎಕ್ಸೈಟರ್ ಫಿಲ್ಟರು ಅದು ದೇ ಇಸ್ ಗೋಯಿಂಗ್ ಟು ಫಿಲ್ಟರ್ ದಿ ಲೈಟ್ ರೇಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಇನ್ಫ್ರಾರೆಡ್ ರೇಸ್ ಪ್ರೊಡ್ಯೂಸ್ಡ್ ಬೈ ದಿ ಮರ್ಕ್ಯುರಿ ವೇಪರ್ ಲ್ಯಾಂಪ್. ಸೊ ಇದನ್ನು ವಾಟ್ ಇಸ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದಿ ಫ್ಲೋರಸೆಂಟ್ ಮೈಕ್ರೋಸ್ಕೋಪಿ? ಇದರಲ್ಲಿ ನಾವು ಪ್ರೋಟೀನ್ಸ್ ಲಿವಿಂಗ್ ಇನ್ ದಿ ಜೆಲ್ಲಿ ಫಿಶ್ ವಿಚ್ ಬಿಲಾಂಗ್ಸ್ ಟು ದಿ ಅರೇಲಿಯಾ ಆಫ್ ದಿ ಫೈಲಮ್ ಸಿಲೆಂಟೇಟಾ, ಅದರಲ್ಲಿ ನಾವು ಪ್ರೋಟೀನ್ಸ್ನ ನಾವು ಸ್ಟಡಿ ಮಾಡ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಈಸ್ ಅಪಿಯರ್ ಡಾರ್ಕ್ ಆ್ಯಂಡ್ ಇಮೇಜ್ ಅಪಿಯರ್ ಕಲರ್ಡ್ ಡಿಪೆಂಡಿಂಗ್ ಆನ್ ದಿ ಡೈಸ್ ಯೂಸ್ಡ್. ನಾವು ಯಾವ ರೀತಿ ಡೈಸ್ ಯೂಸ್ ಮಾಡ್ತೀವಿ ಆ ಡೈಸ್ ಮೇಲೆ ನಮಗೆ ಕಲರೇಷನ್ನು ಗೊತ್ತಾಗ್ತದೆ. Next, pass on to the another important techniques in microscopy. That one called as the electron microscopy. Electron microscopy was discovered by Louis D. Bragg in 1924. Electron microscope is different from the other types of microscope in the sense that this electron microscope consisting of the electron gun. ಮತ್ತೆ electron gun what it consists of? The electron gun consists of the tungsten filament. When heated to 60,000 to 80,000 volts, it produces the electric current. That electric current, it emits the stream of electrons of 0.05 Armstrong. So this much 0.05 Armstrong and the electrons, that is the electrons are produced when the tungsten filament is heated. So that forms the important component of the electronic gun. Next, second component is the 3 sets of electromagnetic coils. So 3 electromagnetic coils irutte. These 3 electromagnetic coils are comparable to the condenser electromagnetic coils, the objective electromagnetic coils and the ocular ಅಥವಾ the photographic condenser coils. ನೆಕ್ಸ್ಟ್ ಸ್ಕ್ರೀನ್ ಫಾರ್ ವ್ಯೂವಿಂಗ್ ಇದೆ ಮತ್ತು ವ್ಯಾಕ್ಯೂಮ್ ಪಂಪ್ ಅಂತ ಇರ್ತದೆ. ಸೊ ವ್ಯಾಕ್ಯೂಮ್ ಪಂಪಿಂದ ಏನಪ್ಪ ಅಡ್ವಾಂಟೇಜಸ್ ಅಂದರೆ, ದಿ ವ್ಯಾಕ್ಯೂಮ್ ಪಂಪ್ ಈಸ್ ಗೋಯಿಂಗ್ ಟು ಅಬ್ಸಾರ್ವ್ ದಿ ಎಕ್ಸೆಸ್ ಆಫ್ ದಿ electrons which are produced by the during the use of the electron microscopy. ಈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನಮಗೆ 2 ಭಾಗ ಇದ್ದಾವೆ. ಒಂದು ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ and transmission electron microscopy was discovered by Max Ruska in the
1. So ಅದಕ್ಕೆ ಮ್ಯಾಕ್ಸ್ ರಸ್ಕಾ ದಿ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ದಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಆಲ್ಸೋ ವಿ ಕಾಲ್ ಎಸ್ ಎ ಟೆಮ್. ಅದರಲ್ಲಿ ನಮಗೆ ಒಂದು ಬೇಸಿಕ್ ಕಾಂಪೋನೆಂಟ್ಸ್ ಇಸ್ ದಿ ಬೇಸಿಕ್ ಕಾಂಪೋನೆಂಟ್ಸ್ ಇಸ್ ಎಲೆಕ್ಟ್ರಾನಿಕ್ ಗನ್ ವಿಚ್ ಪ್ರೊಡ್ಯೂಸಸ್ ದಿ ಎಲೆಕ್ಟ್ರಾನಿಕ್ ಗನ್ನಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇರ್ತದೆ. ಅದು ಹೀಟ್ ಮಾಡಿದಾಗ 60,000 to 80,000 ವೋಲ್ಟ್ಸ್ಗೆ ಅದು 0.05 ಆಮ್ಸ್ಟ್ರಾಂಗ್ಸ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು 3 sets ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ಸ್ ಆರ್ ದೇರ್. ಮತ್ತು ಸ್ಕ್ರೀನ್ ಫಾರ್ ವೀವಿಂಗ್ ಮತ್ತು ವ್ಯಾಕ್ಯೂಮ್ ಪಂಪ್ ಇರ್ತದೆ. ಸೊ ಈಗ ಇದು ದಿ ಕಂಪ್ಯಾರಿಸನ್ ಬಿಟ್ವೀನ್ ದ ಲೈಟ್ ಮೈಕ್ರೋಸ್ಕೋಪ್ ಅಂಡ್ ದಿ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಇಸ್ ದಟ್, ಸೊ ಇಲ್ಲಿ ನಾವು ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಅಥವಾ ಟೆಮ್ಮಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇರ್ತದೆ, ದಟ್ ಈಸ್ ಕಾಲ್ಡ್ ಎಸ್ ಎ ಕ್ಯಾಥೋಡ್. ಅದು ಎಲೆಕ್ಟ್ರಾನಿಕ್ ಗನ್. ಆ ಎಲೆಕ್ಟ್ರಾನಿಕ್ ಗನ್ ಇಟ್ ಈಸ್ ಎ ಫಿಲಮೆಂಟ್ ವಿಚ್ ಈಸ್ ಹೀಟೆಡ್. ಅದು ಹೀಟ್ ಮಾಡಿದಾಗ 60,000 to 80,000 ವೋಲ್ಟ್ಸ್ಗೆ ಹೀಟ್ ಮಾಡಿದಾಗ 0.05 ಆಮ್ಸ್ಟ್ರಾಂಗ್ ವೇವ್ ಲೆಂತ್ ಎಲೆಕ್ಟ್ರಾನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಮಾಡಿದ್ದು ಏನಾಗ್ತದೆ, ಆ್ಯನೋಡಲ್ಲಿ ಹೋಗುತ್ತೆ. ಆ್ಯನೋಡಲ್ಲಿ ಹೋಗಿ ಮತ್ತು ಅದು ಏನಾಗುತ್ತೆ, 3 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ಸ್ ಆರ್ ದೇರ್. 3 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ಸಲ್ಲಿ ಒಂದು ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟ್ ಮತ್ತು ಆಬ್ಜೆಕ್ಟಿವ್ ಲೆನ್ಸ್ ಮ್ಯಾಗ್ನೆಟ್ ಮತ್ತು ಪ್ರೊಜೆಕ್ಟಾರ್ ಲೆನ್ಸ್ ಮ್ಯಾಗ್ನೆಟ್. ಸೊ ಇಲ್ಲಿ ಆಕ್ಯುಲರ್ ಲೆನ್ಸ್ ಮ್ಯಾಗ್ನೆಟ್ ಇಲ್ಲ, ಇಲ್ಲಿ ಪ್ರೊಜೆಕ್ಟಾರ್ ಲೆನ್ಸ್ ಮ್ಯಾಗ್ನೆಟ್ ಇದೆ. ಸೊ ಇನ್ ದ ಪ್ಲೇಸ್ ಆಫ್ ದಿ ಐಪೀಸ್ ಅಲ್ಲಿ ಪ್ರೊಜೆಕ್ಟಾರ್ ಲೆನ್ಸ್ ಮ್ಯಾಗ್ನೆಟ್ ಇದೆ. ಫಸ್ಟು ನಾವು ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟ್ನ ನಾವು ಸ್ಟಡಿ ಮಾಡೋಣ. ಈಗ ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟ್ ಏನು ಮಾಡುತ್ತೆ ಅಂದರೆ, ಇದು ಲೈಟ್ ರೇಸ್ನ ಅಥವಾ ದಿ ಎಲೆಕ್ಟ್ರಾನ್ಸ್ನ ಅದು ಫೋಕಸ್ ಮಾಡುತ್ತೆ. ಬೇಸಿಕಲಿ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಎಲೆಕ್ಟ್ರಾನ್ಸ್ ಫೋಕಸ್ ಮಾಡೋದಕ್ಕೋಸ್ಕರ ನಾವು ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟ್ನ ಯೂಸ್ ಮಾಡ್ತೀವಿ. ಮತ್ತು ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟಿಂದ ಎಲ್ಲಿ ಹೋಗುತ್ತೆ, ದ ಲೈಟ್ ರೇಸ್ ದ ಎಲೆಕ್ಟ್ರಾನ್ಸ್ ಪಾಸ್ ಟು ದಿ ಸ್ಪೆಸಿಮೆನ್. ಮತ್ತು ಸ್ಪೆಸಿಮೆನಿಂದ ಮತ್ತೆ ಎಲ್ಲಿ ಹೋಗುತ್ತೆ, ದಿ ಆಬ್ಜೆಕ್ಟಿವ್ ಲೆನ್ಸ್ ಮ್ಯಾಗ್ನೆಟ್ಗೆ ಹೋಗ್ತದೆ. ಆಬ್ಜೆಕ್ಟಿವ್ ಲೆನ್ಸ್ ಮ್ಯಾಗ್ನೆಟ್ದು ಅದೇ ದ ಸೇಮ್ ಪರ್ಪಸ್ ಇಸ್ ಟು ಫೋಕಸ್ ದಿ ಲೈಟ್ onto the object, and this light is focused onto the projector lens magnet. Projector lens magnet ಅಲ್ಲಿ ಮತ್ತೆ ಇನ್ನೊಂದು ಥರ್ಡ್ ಸೆಟ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ಸ್ ಆರ್ ದೇರ್. ಅಲ್ಲಿಂದ ಪ್ರೊಜೆಕ್ಟರ್ ಲೆನ್ಸ್ ಮ್ಯಾಗ್ನೆಟಿಂದ ಏನಾಗ್ತದೆ, ದ ಫೈನಲ್ ಇಮೇಜ್ ಇಸ್ ಫಾರ್ಮ್ಡ್ ಆನ್ ದಿ ವಾಟ್ ಯು ಕಾಲ್ ಆಸ್ ಎ ಸ್ಕ್ರೀನ್. ಸೊ ಫೋಟೋಗ್ರಾಫಿಕ್ ಫೈನಲ್ ಇಮೇಜ್ ಆನ್ ದಿ ಫೋಟೋಗ್ರಾಫಿಕ್ ಫಿಲ್ಮ್ ವೆನ್ ದ ಸ್ಕ್ರೀನ್ ಈಸ್ ಫಿಟೆಡ್, ಅದು ನಮಗೆ ಕಾಣಿಸುತ್ತೆ. ಈಗ ನಾವು ಯೂಸ್ ಮಾಡಿದ್ರು, ನಾವು ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟ್ನ ಮತ್ತು ಆಬ್ಜೆಕ್ಟಿವ್ ಲೆನ್ಸ್ ಮ್ಯಾಗ್ನೆಟ್ನ ಮತ್ತು ಪ್ರೊಜೆಕ್ಟರ್ ಲೆನ್ಸ್ ಮ್ಯಾಗ್ನೆಟ್ನ ನಾವು ಯೂಸ್ ಮಾಡೋದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ. ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದೀಸ್ ಟೈಪ್ ಆಫ್ ಮ್ಯಾಗ್ನೆಟ್ಸ್ ಟು ಫೋಕಸ್ ದಿ ಎಲೆಕ್ಟ್ರಾನ್ಸ್ ಆನ್ ಟು ದಿ ಆಬ್ಜೆಕ್ಟ್ ಆ್ಯಂಡ್ ಫೈನಲಿ ಟು ಫೋಕಸ್ ದಿ ಎಲೆಕ್ಟ್ರಾನ್ಸ್ ಆನ್ ಟು ದಿ ಫೋಟೋಗ್ರಾಫಿಕ್ ಪ್ಲೇಟ್. That is the main use of the condenser lens magnet, objective lens magnet and the projector lens magnet. ಈಗ ಕಂಪ್ಯಾರಿಸನ್ ನೋಡ್ಕೊಬೋದು, ಲೈಟ್ ಮೈಕ್ರೋಸ್ಕೋಪ್ಗೆ ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್ಗೆ ನಾವು ನೋಡ್ಬೋದು. ಈಗ ಅಡ್ವಾಂಟೇಜಸ್ ಆಫ್ ದಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ದಟ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ ಅಡ್ವಾಂಟೇಜಸ್ ಏನಿದೆ, ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದಿ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಈಸ್ ದಟ್ ವಿ ಕ್ಯಾನ್ ಅಬ್ಸರ್ವ್ ದಿ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ಸ್. ನಾವು ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ಸ್, ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ಸ್ ಅಂದರೆ ನಾವು ಸೆಲ್ಯುಲಾರ್ ಡೀಟೇಲ್ಸ್ನ ನಾವು ಸ್ಟಡಿ ಮಾಡ್ಬೋದು. ಸೆಲ್ಯುಲಾರ್ ಡೀಟೇಲ್ಸ್ನ ಸ್ಟಡಿ ಮಾಡ್ಬೋದು ಅಂದರೆ ನಾವು ಪ್ಲಾಸ್ಮಾ ಮೆಂಬ್ರೇನ್ನ ಸ್ಟ್ರಕ್ಚರ್ನ ಸ್ಟಡಿ ಮಾಡ್ಬೋದು, ಮೈಟೋಕಾಂಡ್ರಿಯಾನ ಸ್ಟಡಿ ಮಾಡ್ಬೋದು, ರೈಬೋಸೋಮ್ಸ್ನ ಸ್ಟಡಿ ಮಾಡ್ಬೋದು, ಮತ್ತು ಲೈಸೋಸೋಮ್ಸ್, ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದ ನ್ಯೂಕ್ಲಿಯಸ್, ಎವ್ರಿಥಿಂಗ್ ವಿ ಕ್ಯಾನ್ ಸ್ಟಡಿ ಬೈ ಯೂಸಿಂಗ್ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಏನಂದರೆ ಈಗ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ದ ಮ್ಯಾಗ್ನಿಫಿಕೇಷನ್ and the resolution is a very high compared to the compound microscope. ನಮಗೆ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಮತ್ತು ನಮಗೆ ಯಾವುದು ಫೇಸ್ ಕಾಂಟ್ರಾಸ್ಟು ಅಥವಾ ಬೇರೆ ಮೈಕ್ರೋಸ್ಕೋಪ್ಸ್ನ ಯೂಸ್ ಮಾಡಿದಾಗ ಅದಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಯು ಹ್ಯಾವ್ ದಿ ಲಾಟ್ ಆಫ್ ದಿ ರೆಸೊಲ್ಯೂಷನ್, ಕಾಂಟ್ರಾಸ್ಟ್ ಅಂದರೆ ನಮಗೆ ಕ್ಲಾರಿಟಿ ಇರ್ತದೆ, ರೆಸೊಲ್ಯೂಷನ್ ಕ್ಲಾರಿಟಿ ಇಸ್ ದೇರ್ ಆ್ಯಂಡ್ ದಿ ಲಾಟ್ ಆಫ್ ಮ್ಯಾಗ್ನಿಫಿಕೇಷನ್, 10,000 times more magnification is there compared to the light microscope in the case of the electron microscope. So therefore ultrastructural details can be studied by using the transmission electron microscope. ಇನ್ನೊಂದು ಭಾಗ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಇನ್ನೊಂದು ಭಾಗ ಏನಪ್ಪ ಅಂದರೆ ನಮಗೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇದೆ. ಇದನ್ನು ನಾವು ಡಿಸ್ಕವರ್ ಮಾಡಿದ್ದು ಡೆನಿಸ್ ಮ್ಯಾಕ್ಲಮ್ ಆ್ಯಂಡ್ ಚಾರ್ಲ್ಸ್ ಔಟ್ಲೆ ಅನ್ನೋ ಸೈಂಟಿಸ್ಟ್ನ ಡಿಸ್ಕವರ್ ಮಾಡ್ತಾರೆ. ಇಲ್ಲಿ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕಲ್ಲಿ ಏನಾಗುತ್ತೆ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಆ್ಯಂಡ್ ದಿ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಬೇಸಿಕಲಿ ಈಗ ದಿ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನಮಗೆ ಎಲೆಕ್ಟ್ರಾನ್ ಗನ್ ಇದೆ, ಇಲ್ಲೂ ಎಲೆಕ್ಟ್ರಾನ್ ಗನ್ ಇದೆ, ಮತ್ತು ಅದ್ರ ಜೊತೆಗೆ ಏನಿದೆ ಅಲ್ಲಿ ಕಂಡೆನ್ಸರ್ ಮ್ಯಾಗ್ನೆಟಿಕ್ ಇದೆ, ಇಲ್ಲೂ ಕಂಡೆನ್ಸರ್ ಮ್ಯಾಗ್ನೆಟಿಕ್ ಇದೆ, ಕಂಡೆನ್ಸರ್ ಮ್ಯಾಗ್ನೆಟಿಕ್ ಕಾಯಿಲ್ ಇಸ್ ದೇರ್.
ಸೊ ಇದು ಏನಾಗುತ್ತೆ, ಕಂಡೆನ್ಸರ್ ಲೆನ್ಸ್ ಮ್ಯಾಗ್ನೆಟು ಆ ಎಲೆಕ್ಟ್ರಾನ್ಸ್ ಬಂದು ಕಂಡೆನ್ಸರ್ ಲೆನ್ಸ್ ಮೇಲೆ ಫೋಕಸ್ ಆಗುತ್ತೆ, ಮತ್ತು ಅದು ಎಲ್ಲಿ ಹೋಗುತ್ತೆ ಅಂತಂದರೆ, ಸೊ ಅದು ಕಂಡೆನ್ಸರ್ ಲೆನ್ಸ್ ಮೇಲೆ ಬಿದ್ದು ಅದು ದಿ ವಾಟಿಕಲ್ ಎಸ್ ಎ ಇಮೇಜ್ ಮೇಲೆ ಬೀಳುತ್ತೆ. ಪ್ರೈಮರಿಲಿ ದ ಕಂಡೆನ್ಸರ್ ಲೆನ್ಸಿಂದ ಫೋಕಸ್ ಆಗಿರೋ ಲೈಟ್ಸು ಇಮೇಜ್ ಮೇಲೆ ಬೀಳುತ್ತೆ. ಇಮೇಜ್ ಏನು ಮಾಡುತ್ತೆ, ಸೊ ಇಮೇಜ್ ಮೇಲೆ ಬೀಳೋ ಅಂಥದ್ದು ನಮಗೆ ಪ್ರೈಮರಿ ಎಲೆಕ್ಟ್ರಾನ್ಸ್ ಬೀಳುತ್ತೆ. ಇಮೇಜ್ ಮೇಲೆ ಬೀಳೋದು ನಮಗೆ ಪ್ರೈಮರಿ ಎಲೆಕ್ಟ್ರಾನ್ಸ್ ಬೀಳುತ್ತೆ. ಆ ಪ್ರೈಮರಿ ಎಲೆಕ್ಟ್ರಾನ್ಸು ಇಮೇಜ್ ಮೇಲೆ ಬಿದ್ದಾಗ ಇಮೇಜ್ ಏನು ಮಾಡುತ್ತೆ, ಅಥವಾ ಆಬ್ಜೆಕ್ಟು, ಇಮೇಜ್ ಅಥವಾ ನಮಗೆ ಆಬ್ಜೆಕ್ಟ್ ಅಂತ ಕರಿಬೋದು, ಎರಡು ಒಂದೇ, ಇಮೇಜು ಮತ್ತು ಆಬ್ಜೆಕ್ಟು. ಈ ಇಮೇಜು ಮತ್ತು ಆಬ್ಜೆಕ್ಟು ಏನು ಮಾಡುತ್ತೆ, ಇಟ್ ರಿಲೀಸ್ ಸೆಕೆಂಡ್ರಿ ಎಲೆಕ್ಟ್ರಾನ್ಸ್. ಸೊ ಸೆಕೆಂಡ್ರಿ ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ಡ್ ಬೈ ದಿ ಇಮೇಜ್. ಈ ಸೆಕೆಂಡ್ರಿ ಎಲೆಕ್ಟ್ರಾನ್ಸು ಏನಾಗುತ್ತೆ, ದಿ ಸೆಕೆಂಡ್ರಿ ಎಲೆಕ್ಟ್ರಾನ್ಸ್ ಆರ್ ಡಿಟೆಕ್ಟೆಡ್ ಬೈ ದ ಫೋಟೋ ಮಲ್ಟಿಪ್ಲೈಯರ್. ಫೋಟೋ ಮಲ್ಟಿಪ್ಲೈಯರು ಏನು ಮಾಡುತ್ತೆ, ಆ ಒಂದು ಸೆಕೆಂಡ್ರಿ ಎಲೆಕ್ಟ್ರಾನ್ಸ್ನ ತಗೊಳುತ್ತೆ. ಫೋಟೋ ಎಲೆಕ್ಟ್ರಾನ್ಸ್ ಆರ್ ಕಲೆಕ್ಟೆಡ್ ಬೈ ದಿ ದಟ್ ಈಸ್ ದಿ ಸೆಕೆಂಡ್ರಿ ಎಲೆಕ್ಟ್ರಾನ್ಸ್ ಆರ್ ಕಲೆಕ್ಟೆಡ್ ಬೈ ದಿ ಫೋಟೋ ಮಲ್ಟಿಪ್ಲೈಯರ್. ಆ ಫೋಟೋ ಮಲ್ಟಿಪ್ಲೈಯರಿಂದ ಮತ್ತೆ ಅದೇನಾಗುತ್ತೆ, CRT ಟ್ಯೂಬ್ಗೆ ಹೋಗುತ್ತೆ, ಕ್ಯಾಥೋಡ್ ರೇ ಟ್ಯೂಬ್ಗೆ ಹೋಗುತ್ತೆ. ಸೊ ಕ್ಯಾಥೋಡ್ ರೇ ಟ್ಯೂಬಲ್ಲಿ ನಮಗೆ ಏನೇನು ಆಗ್ತದೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಇರ್ತದೆ. So this is the working principle of the scanning electron microscopy. So scanning electron microscope ಅಲ್ಲಿ ನಮಗೆ ಅಡ್ವಾಂಟೇಜಸ್ ಏನಿದೆ, what are the advantages of the scanning electron microscopy? So scanning electron microscopy differs from the transmission electron microscopy in the sense that the scanning electron microscopy is giving the three-dimensional structure. three-dimensional structure ಕೊಡುತ್ತೆ. ಆದರೆ 3-dimensional structure ನಮಗೆ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಸೊ ಸಿನ್ಸ್ ಇಟ್ ಕಮ್ಸ್ ಟು ದಿ CRT ಟ್ಯೂಬ್, ಆ ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ಅಥವಾ ಮಾನಿಟರ್ ಮೇಲೆ ಕಾಣಿಸೋದ್ರಿಂದ ನಮಗೆ 3-dimensional ಪಿಕ್ಚರು ಕಾಣಿಸುತ್ತೆ. ಮತ್ತು ಸರ್ಫೇಸ್ ಟೋಪೋಗ್ರಫಿ ಅಂದರೆ ಸೆಲ್ಯುಲಾರ್ ಆರ್ಕಿಟೆಕ್ಚರ್ ಅಂದರೆ ಪ್ಲಾಸ್ಮಾ ಬ್ರೇನ್ ಆಗ್ಬೋದು, ಮೈಟೋಕಾಂಡ್ರಿಯಾ ಆಗ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಆಗ್ಬೋದು, ಅಥವಾ ಸೆಲ್ಯುಲಾರ್ ಆರ್ಗನ್ಸ್ ಆರ್ ದಿ ವೈರಸಸ್ ಆರ್ ದಿ ಬ್ಯಾಕ್ಟೀರಿಯಾ. All this what you call as the minute structures can be studied in detail by using the scanning electron microscopy. That is the advantage of the scanning electron microscopy. Next ನಾವು ಕಿಡ್ನಿ ರಿಪ್ಲೇಸ್ಮೆಂಟ್ ಥಿಯರಿಗೆ ಹೋಗೋಣ.